ಇನ್ನು ನಿಮ್ಮಿಂದ ಮುಚ್ಚಿಡೋಂಥದ್ದೇನೂ ಇಲ್ಲ. ನನ್ನ ಮನಸ್ಸಿನಲ್ಲಿ ಹತ್ಕೊಂಡು ಉರಿತಿರೋ ಬೆಂಕಿಗೆ ಬಲಿಬೇಕಾಗಿದೆ. ಆ ಸೇಡಿನ ಜ್ವಾಲೆಗೆ ಒಂದು ಮನೆನೇ ಸುಟ್ಟು ಬೂದಿ ಆಗಬೇಕಾಗಿದೆ. ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ನಿನ್ನ ಸ್ಥಾನಕ್ಕೊಬ್ಳು ಬಂದ್ಲು, ಅದನ್ನು ನಾನು ಸಹಿಸಲಿಲ್ಲ. ಅವಳಿಗೆ ಸ್ವರ್ಗದ ದಾರಿ ತೋರಿಸ್ದೆ. ಈಗ ಅದೇ ಸ್ಥಾನಕ್ಕೆ ಇನ್ನೊಬ್ಳು ಬಂದಿದ್ದಾಳೆ. ಅದು ಇವಳೆ. ಇವತ್ತು ನನ್ನ ಜ್ವಾಲಾಮುಖಿಗೆ ಆಹುತಿ ಆಗಬೇಕಾಗಿರೋಳೆ ಮುಖಾಮುಖಿಯಾಗಿ ನನ್ನ ಎದುರು ನಿಂತಿದ್ದಾಳೆ. ನಿನ್ನ ಆತ್ಮಕ್ಕೆ ಶಾಂತಿ ಕೊಡೋ ಸಮಯ ಹತ್ರ ಬಂದಿದೆ ಅಕ್ಕ. ಶಾರ್ವರಿ, ಏನಿದೆಲ್ಲ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಷ್ಟು ದೊಡ್ಡ ಸತ್ಯನ ಯಾಕೆ ಮುಚ್ಚಿಟ್ಟಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾ? ಎಲ್ಲ ಪ್ರಶ್ನೆಗಳಿಗೂ ಇರೋದು ಒಂದೇ ಉತ್ತರ, ಮಾಧವ. ಇದಕ್ಕೆಲ್ಲ ನಿಮ್ಮ ಗಂಡ ಮಾಧವನೇ ಕಾರಣ. ಏನ್ ಹೇಳ್ತಾ ಇದ್ದೀರಾ ಶಾರ್ವರಿ? ಶಾರ್ವರಿ, ಏನಿದೆಲ್ಲ? ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ಇದೆಲ್ಲ ನಾನು ಅನುಭವಿಸ್ತಿರೋ ನೋವುಗಳು, ನನ್ನ ಮನಸ್ಸಿನಲ್ಲಿರೋ ದ್ವೇಷಕ್ಕೆ ಸಾಕ್ಷಿಗಳು. ನನ್ನ ಅಕ್ಕ ನಿನ್ನ ಗಂಡ ಮಾಧವನಿಗೆ ಬರೆದಿರೋ ಪ್ರೇಮ ಪತ್ರಗಳು. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ನಾನೇನೋ ರಹಸ್ಯ ಬಚ್ಚಿಟ್ಟಿದ್ದೀನಿ ಅಂತ ನಾನು ಬೆನ್ನ ಹಿಂದೆ ಬಿದ್ದಿದ್ದೆ ಅಲ್ವಾ? ನಾನು ಮುಚ್ಚಿಟ್ಟಿರೋ ರಹಸ್ಯಕ್ಕೆ ಸೂತ್ರಧಾರನೇ ನಿನ್ನ ಗಂಡ. ಅವನ ಮೇಲೆ ನನ್ನ ಅಕ್ಕ ಪ್ರಾಣನೇ ಇಟ್ಕೊಂಡಿದ್ಲು. ಆದ್ರೆ ಅವಳ ಪ್ರೀತಿಗೆ ನಿನ್ನ ಗಂಡ ಅನ್ಯಾಯ ಮಾಡ್ಬಿಟ್ಟ. ಅವಳ ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ನನ್ನ ಇಡೀ ಕುಟುಂಬಕ್ಕೆ ನನ್ನ ಅಕ್ಕ ಆಧಾರ ಸ್ತಂಭ ಆಗಿದ್ಲು. ಅವಳ ಸಾವಿಂದ ನಾನು ಇಡೀ ಕುಟುಂಬನೇ ಕಳ್ಕೊಂಡೆ. ನಾನಿವತ್ತು ಅನಾಥೆ ಆಗಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣನೇ ನಿನ್ ಗಂಡ. ಇಲ್ಲ, ನಾನಿದನ್ನ ನಂಬಲ್ಲ. ನೀನ್ ನಂಬ್ಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ಸತ್ಯನ ಹೇಳ್ತೀನಿ. ಆ ಸತ್ಯನ ನೀನ್ ನಂಬಲಿಲ್ಲ ಅಂದ್ರು ಆ ಸತ್ಯ ನಿನ್ನ ಮನ್ಸಿನಲ್ಲಿ ಭಯನಂತೂ ಹುಟ್ಟಾಕತ್ತೆ. ಏನ್ ಹೇಳ್ತಾ ಇದ್ದೀರಾ ಶಾರ್ವರಿ? ನನ್ನ ಸೇಡಿನ ಬಗ್ಗೆ ಹೇಳ್ತಿದ್ದೀನಿ. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವ. ಆ ಮಾಧವನ ಮನೆ ಸರ್ವನಾಶ ಆಗ್ಬೇಕು. ಮಾಧವ ತನ್ನವ್ರನ್ನೆಲ್ಲ ಕಳ್ಕೊಂಡು ನರಳಿ ನರಳಿ ಸಾಯ್ಬೇಕು. ಹಾಗಾಗಬೇಕು ಅಂತಾನೆ ನಾನು ಆ ಮನೆಗೆ ಸೊಸೆಯಾಗಿ ಸೇರ್ಕೊಂಡೆ. ಮಾಧವನ್ ಹೆಂಡತಿನ ಅವನಿಂದ ದೂರ ಮಾಡಿದೆ. ಅವನು ಮಕ್ಕಳು ಅವನನ್ನ ದ್ವೇಷ ಮಾಡೋ ಹಾಗೆ ಮಾಡಿದೆ. ಇನ್ನೇನು ಇಡೀ ಮನೆ ಸರ್ವನಾಶ ಆಗುತ್ತೆ ಅನ್ನೋ ಸಮಯಕ್ಕೆ ನೀನು ಬಂದೆ.
ನೀನ್ ಬಂದ ಮೇಲೆ ಆ ಮನೇಲಿ ನನ್ನ ಶಕ್ತಿ ಕಡಿಮೆ ಆಗ್ತಾ ಬಂತು. ಮಕ್ಕಳೆಲ್ಲರೂ ಮಾಧವನ್ನ ಒಪ್ಕೊಂಡ್ರು. ಮಾಧವನ್ ಜೀವನ ಸಂತೋಷವಾಗಿ ನಡೆಯೋಕ್ ಶುರುವಾಯ್ತು. ಇನ್ನು ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಅಂತ ಇಷ್ಟು ವರ್ಷ ಕಾದಿದ್ ಸಾಕು. ಇನ್ನು ನಾನೇನೇ ಮಾಡೋದಿದ್ರು ದೊಡ್ಡದಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮಾಧವನ್ ಬದುಕನ್ನ ನಿರ್ನಾಮ ಮಾಡ್ತೀನಿ. ಶಾರ್ವರಿ, ಇದೆಲ್ಲ ಸತ್ಯನಾ? ನೋಡ್ತಾ ಇರೋದೆಲ್ಲ ನಿಜನಾ? ಹೌದು, ಇದು ಸತ್ಯನೇ. ನೀನ್ ಕನ್ಸ್ ಕಾಣ್ತಿಲ್ಲ. ಇವತ್ತಿನವರೆಗೂ ಶಾರ್ವರಿಯ ಒಂದು ಮುಖ ಮಾತ್ರ ನೀನ್ ನೋಡಿದ್ದೆ. ಆದ್ರೆ ಈಗ ನೋಡ್ತಾ ಇರೋದು ಶಾರ್ವರಿಯ ನಿಜವಾದ ಮುಖ. ತಪ್ಪು ಶಾರ್ವರಿ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಅದು ನಿಮ್ಮನೆ. ಆ ಮನೆಯಲ್ಲೆಲ್ಲರೂ ನಿಮ್ಮನ್ನ ದೇವತೆ ಅಂತ ಪೂಜೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಅಷ್ಟು ನಂಬಿಕೆ ಇಟ್ಟಿದ್ದಾರೆ. ನಂಬಿಕೆ ಇಟ್ಟಿರೋದಲ್ಲ, ಆ ನಂಬಿಕೆನ ನಾನು ಗಳಿಸ್ಕೊಂಡಿರೋದು. ಅದಕ್ಕೋಸ್ಕರ 20 ವರ್ಷ ಆ ಮನೇಲಿ ಒಳ್ಳೆಯವಳ ಹಾಗೆ ನಾಟಕ ಮಾಡಿದ್ದೀನಿ. ಎಲ್ರನ್ನು ನನ್ನವರು ಅನ್ನೋ ಹಾಗೆ ನಂಬಿಸಿದ್ದೀನಿ. ಇವತ್ತು ಆ ನಂಬಿಕೆನೇ ನನಗೆ ಅಸ್ತ್ರ. ಈಗ ನನ್ನ ಮನೆಯವ್ರಿಗೆಲ್ರಿಗೂ ವಿಷ ಕೊಟ್ಟರು, ನನ್ನ ಮೇಲಿರೋ ನಂಬಿಕೆಗೆ ಅದನ್ನು ಅಮೃತ ಅಂತಾನೆ ಕುಡಿತಾರೆ. ಉಳಿಸಲ್ಲ, ನಾನು ಯಾರನ್ನೂ ಉಳಿಸಲ್ಲ. ಇಲ್ಲ, ನೀವ್ ಅನ್ಕೊಂಡಿದ್ ಯಾವುದು ನಡೆಯಲ್ಲ. ಹಾಗಾಗೋದಕ್ಕೆ ನಾನು ದಾರಿ ಮಾಡ್ಕೊಡಲ್ಲ. ನಾನು ಬದುಕಿರೋವರೆಗೂ ಆ ಮನೆಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ಓಹೋ, ನನಗೆ ಎದುರು ನಿಲ್ತೀಯಾ ಅಥವಾ ನನ್ನ ಬಗ್ಗೆ ಮನೆಯವ್ರಿಗೆಲ್ರಿಗೂ ಹೋಗಿ ಹೇಳ್ತೀಯಾ? ಏನ್ ಬೇಕಾದ್ರೂ ಮಾಡ್ಕೊ. ನಿನ್ ಸಂಸಾರನ ಹೇಗೆ ಉಳಿಸ್ಕೋತೀಯೋ ಉಳಿಸ್ಕೊ. ಮನೆಯವ್ರು ಎಲ್ರ ಮುಂದೆ ನಿಂತು ಈ ಶಾರ್ವರಿಗೆ ಅಕ್ಕ ಇದ್ದಾಳೆ, ಅಕ್ಕನ ಸಾವಿಗೆ ಸೇಡ್ ತೀರ್ಸ್ಕೊಳಕ್ ಬಂದಿದ್ದಾಳೆ, ಈ ಮನೆನ ಸ್ಮಶಾನ ಮಾಡಕ್ ಹೊರಟಿದ್ದಾಳೆ ಅಂತ ಜೋರಾಗಿ ಕೂಗ್ ಹೇಳು. ಅವರು ನನ್ನ ಮೇಲಿಟ್ಟಿರೋ ನಂಬಿಕೆ ದೊಡ್ಡದಾ ಅಥವಾ ನೀನ್ ಹೇಳೋ ಸತ್ಯ ದೊಡ್ಡದಾ ನೋಡೇ ಬಿಡ್ತೀನಿ. ಹೋಗು ತುಳಸಿ, ಕೂಗಿ ಕೂಗಿ ಹೇಳು. ನಿಮ್ಮಿಂದ ಕೆಲಸ ಹುಡ್ಕೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಮಾವ. ನೀವು ಮಾಡಿರೋ ಪಾಪಗಳಿಗೆ ನಿಮಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಿಮ್ಮಿಂದಾಗಿ ನನ್ನ ನೆಮ್ಮದಿ ಹಾಳಾಯ್ತು. ಬೆಟ್ಟದಷ್ಟು ಸಾಲನ ನನ್ನ ತವ್ರ ಮನೆ ಮೇಲೆ ನಾನೇ ನನ್ನ ಕೈಯಾರೆ ಹೊರಿಸ್ದೆ. ನಿಮ್ಮ ದುಡ್ಡಿನ ಆಸೆಯಿಂದ ನನ್ನ ಗಂಡನೇ ನನ್ನಿಂದ ದೂರ ಮಾಡಿದ್ದೀರ. ಈ ಮನೆ ಮೇಲೆ ಸಾಲ ಮಾಡೋ ಹಾಗೆ ಮಾಡಿದ್ದೀರ. ಇದಕ್ಕೆಲ್ಲ ತಕ್ಕ ಶಾಸ್ತಿ ಆಗಲೇಬೇಕು. ನಿಮಗೆ ಪಾಠ ಕಲಿಸ್ದೆ ನಾನು ಬಿಡಲ್ಲ ಮಾವ. ಎಲ್ಲೆಲ್ಲಿ ಅಂತ ಕೆಲಸ ಹುಡ್ಕೋದು ನಾನು. ಈ ಪೇಪರಲ್ಲಿ ನೋಡಿದ್ರೆ ಅಲ್ಲಿ ಕೆಲಸ ಖಾಲಿ ಇದೆ, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹಾಕಿರ್ತಾರೆ. ನಾನು ಆ ಬೀದಿ ಅಲ್ಕೊಂಡು ಆ ಕಂಪ್ನಿ ಹತ್ರ ಹೋದರೆ ಕೆಲಸ ಖಾಲಿ ಇಲ್ಲ ಅಂತ ಹೇಳ್ತಾರೆ. ತಾರಮಯ್ಯ ಆಡಿಸ್ತಾರೆ. ಏನು ಕೆಲಸ ಹುಡ್ಕೋದು, ಏನು ಕೆಲಸ ಮಾಡೋದು ದೇವ್ರಿಗೆ ಗೊತ್ತು. ಏನಾಯ್ತು ಮಾವ? ಪಾಪ, ಯಾಕೋ ತುಂಬ ಟೆನ್ಷನಲ್ಲಿದ್ದೀರಾ? ಪಾಪ ಸೊಸೆ ಮುದ್ದು, ನೀನೇನ ಮಾತಾಡ್ತಿರೋದು? ಹೌದು ಮಾವ, ಯಾಕೇನಾಯ್ತು? ಸೊಸೆ ಮುದ್ದು, ನೀನಂತೂ ಒಂಥರ ರೆಬೆಲ್ ಸ್ಟಾರ್ ಇದ್ದಂಗೆ. ಒಂದೊಂದ್ಸಲ ಗೊರ್ರಂತ ಬೈತೀಯ, ಒಂದೊಂದ್ಸಲ ನಗ್ನಗ್ತಾ ಮಾತಾಡ್ತೀಯ, ಇನ್ನೊಂದ್ಸಲ ಬಾವಾ ನೀವು ಕೆಲಸ ಮಾಡದೇ ಇದ್ರೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತೀಯ. ಇನ್ನೊಂದ್ಸಲ ಬಂದು ಮಾವ ಪಾಪ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತೀಯ. ಓಹೋ, ಕೆಲಸ ಹುಡುಕ್ತಿದ್ದೀರಾ?
ಹೂನಮ್ಮ, ಕೆಲಸ ಹುಡುಕ್ತಾ ಇದ್ದೀನಿ. ಆದರೂ ಕೆಲಸ ಮಾಡೋದಕ್ಕಾಗಲಿ ಕೆಲಸ ಹುಡುಕೋ ಬುದ್ಧಿ ಆಗಲಿ ನನಗಿಲ್ಲಮ್ಮ. ಅದಕ್ಕಿಂತ ಮಿಗಿಲಾಗಿ ನನಗೆ ಕೆಲಸ ಕೊಡೋದಕ್ಕೆ ಇವ್ರಿಗೆ ಯಾರಿಗೂ ಯೋಗ್ಯತೆಯೇ ಇಲ್ಲ. ನೋಡೋಣ, ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲಿ ಸಿಗತ್ತೋ ಏನೋ. ಅಯ್ಯೋ ಪಾಪ, ಸುಮ್ಮನೆ ಸೊಸೆ ಮುದ್ದು. ಇಷ್ಟೆಲ್ಲ ಆದಮೇಲೆ ಪಾಪ ಅಂದು ಏನು ಪ್ರಯೋಜನ? ಅಲ್ಲ, ಇಷ್ಟು ದಿವಸ ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ನೀನು ನನಗೆ ಸಪೋರ್ಟಿವ್ ಆಗಿದೆಯಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಮನೇಲಿ ನೀನೇ ನನ್ನ ಮೊದಲನೇ ಶತ್ರು ಆಗ್ಬಿಟ್ಟಿದ್ಯಾ. ನಾನು ಏನು ಮಾಡಿದ್ರು ಅದನ್ನು ವಿರೋಧ ಶುರು ಮಾಡ್ಬಿಟ್ಟಿದ್ಯಾ. ಮಾವ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ. ನಾನು ಬದಲಾಗಿರೋ ಹಾಗೆ ನಟಿಸ್ತಿದ್ದೀನಿ. ಈಗಲೂ ನಿಮ್ಮ ಸೊಸೆ ನಿಮ್ಮ ಹಾಗೇನೆ, ಆದರೆ ನಿಮಗಿಂತ ಸ್ವಲ್ಪ ಬುದ್ಧಿ ಜಾಸ್ತಿ ಉಪಯೋಗಿಸ್ತಿದ್ದೀನಿ ಅಷ್ಟೇ. ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ನೀನು ಬದಲಾಗಿಲ್ವಾ? ಇಲ್ಲ ಮಾವ, ಬದಲಾದ್ರೆ ಬದುಕು ಸಪ್ಪೆ ಆಗೋಗುತ್ತೆ. ಈ ಮನೆಯವ್ರನ್ನೆಲ್ಲ ನಾನು ನಂಬಿಸ್ಬೇಕಿತ್ತು. ಈ ಮನೆಯವ್ರನ್ನೆಲ್ಲ ನನ್ನ ಕಡೆ ಮಾಡ್ಕೋಬೇಕಿತ್ತು. ಹಾಗೆ ಇವ್ರನ್ನೆಲ್ಲ ನನ್ನ ಹತೋಟಿಗೆ ತರಬೇಕಿತ್ತು. ಈ ಮನೆಯವ್ರನ್ನೆಲ್ಲ ನನ್ನ ಕಡೆ ವಾಲಿದ್ರೆ ಈ ಮನೆ ಆಸ್ತಿ ನನ್ನ ಕಡೆ ವಾಲ್ದಾಗ ತಾನೇ ಅರ್ಥ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ದೆ ನಾನು ಬದಲಾಗಿದ್ದೀನಿ ಅಂತ ಎಲ್ಲರ ಮುಂದೆ ನಾಟಕ ಮಾಡ್ತಿದ್ದೆ. ಹೌದಾ? ಹೌದು ಮಾವ. ಆದರೆ ನೀವು ಈ ನಡುವೆ ಏನೇನೋ ಅವಾಂತರಗಳನ್ನ ಮಾಡ್ಕೋತಿದ್ದೀರ. ನಿಮಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ಇರೋ ಸತ್ಯನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಎಂತ ಪೆದ್ದ ಸೊಸೆ ಮುದ್ದು ನಾನು. ನೀನು ಮಾತು ಕತೆ ಎಲ್ಲ ನೋಡ್ತಾ ನೋಡ್ತಾ ಇಷ್ಟು ದಿವಸ ನೀನು ಬದಲಾಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ ನಾನು. ಈಗ ಗೊತ್ತಾಯ್ತು ತಾನೆ. ಆದರೆ ಇನ್ಮುಂದೆ ಈ ಮನೆಯಲ್ಲಿ ನಾನು ಹೇಳ್ದಾಗೆ ನೀವು ಕೇಳ್ಕೊಂಡಿರಿ. ಆಮೇಲೆ ಒಂದಿನ ಈ ಮನೆಯವರೆಲ್ಲ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತಾರೆ. ಮಾವನ್ನೇ ಮೀರಿಸಿ ಸೊಸೆ ಆಗ್ಬಿಟ್ಟೆ ನೀನು. ನಾನೇ ಪ್ರಳಯಾಂತಕ ಅನ್ಕೊಂಡಿದ್ದೆ. ಹ್ಞೂ, ನೀನು ಮಹಾಪ್ರಳಯಾಂತಕಿ. ಆಯಿತು ಸೊಸೆ ಮುದ್ದು, ಇನ್ನು ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗಿರ್ತೀನಿ. ನೀನು ಏನು ಕೆಲಸ ಹೇಳ್ತೀಯೋ ಅದನ್ನು ಮಾಡ್ತೀನಿ. ಅಂತೂ ಕುರಿ ಹಳ್ಳಕ್ಕೆ ಬಿತ್ತು. ಇನ್ನು ಮುಂದೆ ನೋಡ್ತೀರಿ ನಿಮ್ಮನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ಏನು ಯೋಚನೆ ಮಾಡ್ತಿದ್ಯಾ ಸೊಸೆ ಮುದ್ದು? ಏನಿಲ್ಲ ಮಾವ, ಯಾಕೋ ಸಿರಿ ಮೈ ಹುಷಾರಿಲ್ಲ ಅಂತಿದ್ಲು. ರಾತ್ರಿ ಅಡುಗೆನೂ ಮಾಡಿಲ್ಲ. ಇವತ್ತೊಂದಿನ ನೀವೇ ಹೋಗಿ ಅಡುಗೆ ಮಾಡಿಬಿಡ್ತೀರಾ? ಅದೆಲ್ಲ ಕರೆಕ್ಟು ಸೊಸೆ ಮುದ್ದು. ಆದರೆ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ಮಾವ, ಯಾರ ಹತ್ರ ಸುಳ್ಳು ಹೇಳ್ತಿದ್ದೀರಾ? ನೀವು ಆ ಮನೆಯಲ್ಲಿ ಬೇಕಾದಷ್ಟು ಸತಿ ಅಡುಗೆ ಮಾಡೋದನ್ನ ನಾನೇ ನೋಡಿದ್ದೀನಿ. ಆಗ ಅವಳಿಗೂ ಖುಷಿ ಆಗುತ್ತೆ. ಒಂದು ವಿಕೆಟ್ ಬಿದ್ದ ಹಾಗೆ ಅವಳಿಗೂ ನೀವು ಬದಲಾಗಿದ್ದೀರಾ ಅಂತ ನಂಬಿಕೆ ಬರುತ್ತೆ. ಹೌದಲ್ವಾ? ಸರಿ ಬಿಡಮ್ಮ, ಇವತ್ತು ಒಂದಿನ ನಾನೇ ಅಡುಗೆ ಮಾಡ್ತೀನಿ. ನಾನು ಬದಲಾಗಿದ್ದೀನಿ ಅಂತ ಈ ಮನೆಯವ್ರು ನಂಬೇಕಲ್ಲ. ಅಲ್ಲ, ಏನು ಗಂಡಸರಿಗೆ ಅಡುಗೆ ಮಾಡೋಕ್ಕೆ ಬರಲ್ವಾ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮಹನೀಯರಲ್ಲವೇ, ನಿನ್ನೆಯ ತನಕ ನೀವೇ ದುಡಿದ್ರಿ, ಈ ಸಂಸಾರಕ್ಕೆ ಜೀವ ತೇದ್ರಿ. ಹೋಗಿ ಹೋಗಿ ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗಬೇಕು. ಇಷ್ಟು ದಿನ ನೀವೆಲ್ರಿಗೂ ಹಿಂಸೆ ಕೊಟ್ಟಿದ್ದೀರ, ಆದರೆ ಈಗ ನಾನು ನಿಮಗೆ ಹಿಂಸೆ ಕೊಡ್ತೀನಿ. ಇಲ್ಲಿಂದ
ಆಟ ಶುರು ಆಗುತ್ತೆ. ಆಟ ಆಡೋದು ನೀವು, ಆಡ್ಸೋಳು ನಾನು. ಅಮ್ಮ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಈಗ ಏನು ಮಾಡಲಿ? ಅವಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಯಾಕಮ್ಮ ಪೂರ್ಣಿ ಟೆನ್ಷನಲ್ಲಿದೆಯಾ? ಅವಿಗೋಸ್ಕರ ಕಾಯ್ತಿದ್ಯಾ? ಅವ್ನು ಬರೋದು ಇನ್ನೂ ತಡ ಆಗ್ಬೋದು. ಹೊಸ ಕಂಪ್ನಿ ಕೆಲಸಗಳೆಲ್ಲ ನಡೀತಿದೆಯಲ್ಲ. ಮಾವ ಅವ್ರು ಬರ್ತಾರೆ ಅಂತ ಫೋನ್ ಮಾಡಿ ಹೇಳಿದ್ದಾರೆ. ಆದರೆ ನಾನು ವೆಯ್ಟ್ ಮಾಡ್ತಿರೋದು ಅವರಿಗಲ್ಲ. ತುಳಸಿ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಏನ? ಅದಕ್ಕೆ ಇನ್ನೂ ಮನೆಗೆ ಬಂದಿಲ್ವಾ? ಹೌದು ಮಾವ, ಬೆಳಗ್ಗೆ ದೇವಸ್ಥಾನಕ್ಕಂತ ಹೋಗಿದ್ರಲ್ಲ, ಇನ್ನೂ ಮನೆಗೆ ಬಂದಿಲ್ಲ. ದೇವಸ್ಥಾನಕ್ಕೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಏನರ್ಥ? ಎಲ್ಲಿಗಾದರೂ ಹೋಗಿರ್ತಾರೆ. ಹಾಗೇನಾದರೂ ಹೋಗಿದ್ರೆ ಅವರು ಮನೇಲಿ ಯಾರಿಗಾದರೂ ಹೇಳೇ ಹೋಗಿರ್ತಿದ್ರು. ಲೇಟ್ ಆಗುತ್ತೆ ಅಂದರೆ ಕಾಲ್ ಮಾಡೋ ಮೆಸೇಜ್ ಮಾಡೋ ಹೇಳ್ತಿದ್ರು ಮಾವ. ಆದರೆ ಇವತ್ತು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಶಾರ್ವರಿನೂ ಇನ್ನೂ ಬಂದಿಲ್ಲ. ಅವಳು ಬೆಳಗ್ಗೆನೆ ಹೋದವಳು ಎಲ್ಲೋಗಿರ್ಬೋದು. ಅದಕ್ಕೆ ಕಾಣ್ತಿಲ್ಲ ಅಂದರೆ ಅದ್ರ ಹಿಂದೆ ಶಾರ್ವರಿ ಕೈವಾಡ ಏನಾದರೂ ಇದೆಯಾ? ಅವಳೇ ಏನಾದರೂ ಕುತಂತ್ರ ಬುದ್ಧಿ ತೋರಿಸ್ತಿದ್ದಾಳ? ಪುಣ್ಯ, ಹೋಗಿ ಅಪ್ಪ ಅಮ್ಮನ ಕರ್ಕೊಬ. ಅವ್ರಿಗೊಂದು ಖುಷಿ ವಿಚಾರ ಹೇಳಬೇಕು. ಅಮ್ಮ ಇನ್ನೂ ಬಂದಿಲ್ಲ ರೀ. ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೊರಟೋರು, ಮನೆಗೆ ಇನ್ನೂ ಬಂದಿಲ್ಲ. ಫೋನ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಫೋನ್ ಸ್ವಿಚ್ ಆಫ್ ಆಗಿದೆಯಾ? ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ. ಎಲ್ಲಿ ಸುಸ್ತಾಗಿ ಕೂತಿದ್ದಾರೋ. ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ ಅಂದರೆ ಏನರ್ಥ? ಮಧ್ಯಾಹ್ನ ಊಟ ಎಲ್ಲಿ ಮಾಡಿರ್ತಾರೆ? ಇಷ್ಟೊತ್ತಾದರೂ ಎಲ್ಲಿ ಹೋಗಿರ್ತಾರೆ? ಅಪ್ಪ ಎಲ್ಲಿ? ಅಣ್ಣ ಇನ್ನೂ ಬಂದಿಲ್ಲ. ಅಂದರೆ ಅಪ್ಪ ಅಮ್ಮ ಜೊತೆಗೆ ಇರಬೇಕು. ಅಪ್ಪನ ಕಾಲ್ ಮಾಡಿದ್ರೆ ಗೊತ್ತಾಗತ್ತೆ. ಏನವಿ, ಇನ್ನೂ ಮನೆಗೆ ಬಂದಿಲ್ಲ ಅಂತ ಕಾಲ್ ಮಾಡ್ತಾ ಇದೆಯಾ? ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ. ಸರಿಯಪ್ಪ, ಅದು ಗೊತ್ತಾಯಿತು. ನಾನು ಇನ್ನೂ ಬಂದಿಲ್ಲ ಅಂತ ತುಳಸಿಯವರು ಗಾಬರಿ ಪಟ್ಕೊಂಡಿರ್ತಾರೆ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಕಾಲ್ ಮಾಡಿಸಿರ್ತಾರೆ. ಅವ್ರಿಗೆ ಹೇಳು ನೀನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ. ಅಂದರೆ ಅಮ್ಮ ನಿಮ್ಮ ಜೊತೆಲಿ ಇಲ್ವಾ ಅಪ್ಪ? ಏನು ಹೇಳ್ತಿದ್ಯಾ ನೀನು? ನನ್ನ ಜೊತೆನಾ? ಯಾಕೆ, ತುಳಸಿಯವ್ರ ಮನೇಲಿ ಇಲ್ವಾ? ಇಲ್ಲಪ್ಪ, ಬೆಳಿಗ್ಗೆ ದೇವಸ್ಥಾನಕ್ಕಂತ ಹೋದವರು ಇನ್ನೂ ಬಂದಿಲ್ವಂತೆ. ಇನ್ನೂ ಬಂದಿಲ್ವಾ? ಇರು, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ನಾನು ಆಗ್ಲಿಂದ ಕಾಲ್ ಮಾಡ್ತಾನಿದ್ದೀನಪ್ಪ, ಸ್ವಿಚ್ ಆಫ್ ಬರ್ತಿದೆ. ಸರಿ, ನೀವು ಯಾರೂ ಗಾಬರಿ ಆಗಬೇಡಿ. ನಾನು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. ಹೋಗಿ ಹೋಗಿ, ತಡ ಮಾಡಬೇಡಿ. ತಡ ಮಾಡಿದ್ರೆ ಜೀವನನೇ ಹಾಳಾಗುತ್ತೆ, ಜೀವಗಳೇ ಹೊರಟೋಗುತ್ತೆ. ನಿಮ್ಮ ಹೆಂಡ್ತಿನ ಹೋಗಿ ಕಾಪಾಡ್ಕೊಳ್ಳಿ, ನಿಮ್ಮ ಸಂಸಾರ ಉಳಿಸ್ಕೊಳ್ಳಿ. ಮನೆಯಲ್ಲಿ ವಿಷ ಸರ್ಪಕ್ಕೆ ಹಾಲೆರೆದು ಸಾಕ್ತಿದ್ದೀರಾ, ತಪ್ಪು ಮಾಡ್ತಿದ್ದೀರಾ. ಆ ತಪ್ಪನ್ನ ತಿದ್ಕೊಳ್ಳಿ. ನಿಮ್ಮ ಹೆಂಡತಿ ಮಕ್ಕಳು ಮನೆನ ಉಳಿಸ್ಕೊಳ್ಳಿ. ಹೌದು, ತುಳಸಿಯವ್ರು ಹೇಳಿರೋ ಹುಚ್ಚ ಖಂಡಿತ ಇವನೇ. ಆದರೆ ಇವನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ? ನಾನು ಇವನನ್ನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ. ಚಂದ್ರಕಾಂತ? ಅರೆ, ಇವನು ಚಂದ್ರಕಾಂತ ಅಲ್ವಾ?